ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಪರ್ಪಸ್ಗೆ ಕೆಲವು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಏನೆಲ್ಲ ತೊಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇದು ಲೆಗ್ಗು ಮತ್ತು ಹ್ಯಾಂಡು ವರಮಹಾಲಕ್ಷ್ಮಿದು. ಆ್ಯಕ್ಚುಲಿ ನನ್ನ ಹತ್ರ ಇತ್ತು, ಬರೀ ಹ್ಯಾಂಡ್ ಇತ್ತು, ಲೆಗ್ಸ್ ಇರಲಿಲ್ಲ. ಬಟ್ ಲೆಗ್ಸು ಸಪ್ರೇಟ್ ಕೊಡಲಿಲ್ಲ ಅವರು. ತೊಗೊಂಡ್ರೆ ಎರಡು ತೊಗೋಬೇಕಂದ್ರು, ಅದಕ್ಕೋಸ್ಕರ ಎರಡು ತೊಗೊಂಡೆ. ನೋಡಿ, ಇದು ಲೆಗ್ಸು ಮತ್ತು ಹ್ಯಾಂಡ್ಸು ಚೆನ್ನಾಗಿದೆ ಕ್ವಾಲಿಟಿ. ಇದು 800 ರುಪೀಸ್ ಆಯ್ತು ನನಗೆ. ಇದೆಲ್ಲ ನಾನು ಆಫ್ಲೈನ್ ಅಂದರೆ ಅಂಗಡಿಗೆ ಹೋಗಿ ಖುದ್ದಾಗಿ ನಾನು ತೊಗೊಂಡಿದ್ದಂಥದ್ದು. ಚೆನ್ನಾಗಿದೆ ಕ್ವಾಲಿಟಿ. ಇದು 800 ರುಪೀಸ್. ಇದು ಬಂದು ಕಳಿಸಿಗೆ ಹಾಕುವಂಥ ಐಟಮ್ಸು 85 ರುಪೀಸು. ಎಲ್ಲ ಮಿಕ್ಸ್ ಇತ್ತು, ಅದಕ್ಕೆ ಅದನ್ನು ತೊಗೊಂಡೆ. ಇದು ಜಾವತ್ ಪೌಡರು ಖಾಲಿಯಾಗಿತ್ತು, ಮತ್ತು ಹಬ್ಬಕ್ಕೂ ಹೊಸದಿರಲಿ ಅಂದ್ಬಿಟ್ಟು ಎರಡು ತೊಗೊಂಡು ಬಂದೆ. 20 ರುಪೀಸ್ ಅದು. ಮತ್ತು ನೆಕ್ಸ್ಟು ಇದು ನೋಡಿ, ಪುಟ್ಟ ಹಾರ. ಇದು ವಿಗ್ರಹಗಳಿಗೆ ಹಾಕೋಂಥದ್ದು. ಈಚ್ 15 ರುಪೀಸ್, ಅದು ಜೋಡಿ 30 ರುಪೀಸು. ವಿಗ್ರಹಗಳಿಗೆ ಹಾಕಿದ್ರೆ ಪುಟ್ಟ ವಿಗ್ರಹಗಳಿಗೆ ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ತೊಗೊಂಡೆ. ನೆಕ್ಸ್ಟ್ ಬಂದು ಇದು ನೋಡಿ, ಗೆಜ್ಜೆ ವಸ್ತ್ರ. ನಂಗೆ ತುಂಬ ಇಷ್ಟ ಆಯಿತು ಇದು. ಇದನ್ನು ನಾನು ಲಕ್ಷ್ಮಿ ಫೋಟೋಕ್ಕೆ ಹಾಕೋಕ್ಕೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದಂತು. ಇದ್ರ ಪ್ರೈಸ್ ಬಂದು 180 ರುಪೀಸು. ನೆಕ್ಸ್ಟ್ ಬಂದು ಡಾಬು, ಲಕ್ಷ್ಮಿಗೆ ಸೀರೆ ಉಡಿಸಿದಾಗ ಹಾಕೋಣ ಅಂದ್ಬಿಟ್ಟು ತೊಗೊಂಡು ಬಂದೆ. ಇದು ಕೂಡ ಇತ್ತು, ಬಟ್ ಇದನ್ನು ನೋಡಿದೆ, ಇಷ್ಟ ಆಯಿತು. ಇದು ಪ್ರೈಸ್ ಬಂದು 185 ರುಪೀಸ್ ಹೇಳಿದ್ರು. ನಾನು 150 ರುಪೀಸ್ ಏನೋ ಕೊಟ್ಟೆ ಇದಕ್ಕೆ. ನಾನು ಎಲ್ಲ ಒಂದೇ ಅಂಗಡಿಲಿ ತೊಗೊಂಡಿಲ್ಲ, ಬೇರೆ ಬೇರೆ ಶಾಪಲ್ಲಿ ತೊಗೊಂಡಿದ್ದಂತು. ನೆಕ್ಸ್ಟು ಇದು ಹಾರ. ಇದು ಬಂದು ಡೆಕೋರೇಷನ್ ಪರ್ಪಸ್ಗೆ ಅಂತ ತೊಗೊಂಡೆ. ಇದನ್ನು ಈಚ್ 100 ರುಪೀಸ್. ಇದು 200 ರುಪೀಸ್ ಪೇರು. ಇದು ಕೂಡ 250 ರುಪೀಸ್ ಏನೋ ಹೇಳಿದರು. ನಾನು ಬಾರ್ಗಿಂಗ್ ಮಾಡಿ 200 ರುಪೀಸ್ಗೆ ತೊಗೊಂಡೆ. ನೆಕ್ಸ್ಟು ಇದೇ ಥರದ್ರಲ್ಲಿ ಕನಕಾಂಬರ ಹೂದು, ಅದು ಪೇರ್ ಬಂದು 150 ರುಪೀಸು. ಇದನ್ನು ಎರಡು ಡೆಕೋರೇಷನ್ ಪರ್ಪಸ್ಗೆ ಅಂತ ತೊಗೊಂಡೆ. ನೋಡಿ, ಇದು ಕೂಡ ಜೋಡಿ 150 ರುಪೀಸು. ಇನ್ನು ಹಬ್ಬದ ಟೈಮಲ್ಲಿ ನಾವು ಶಾಪಿಂಗ್ ಅಂತ ಹೋದರೆ ತುಂಬ ರೇಟ್ಗಳು ಹೇಳ್ತಾರೆ. ಯಾಕೆಂದರೆ ನಾವು ತೊಗೊತೀವಿ ಹಬ್ಬ ಇರೋದ್ರಿಂದ ಅಂದ್ಬಿಟ್ಟು ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ. ನೋಡಿ, ಇದು ಬಂದು ಪಿನ್ನು ಮತ್ತು ಗುಂಡು ಪಿನ್ನು ಸ್ಯಾರಿ ಉಡಿಸ್ಬೇಕಾದ್ರೆ ಬೇಕಾಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡು ಬಂದೆ. ಇದಿಷ್ಟು ನಾನೇ ಹೋಗಿ ಖುದ್ದಾಗಿ ತೊಗೊಂಡು ಬಂದಿದ್ದು. ಇದು ಬಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ಮತ್ತು ಮೀಶೋ ಎರಡರಲ್ಲೂ ತರಿಸಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದಂಥದ್ದು. ಇದು ಬಂದು ಊದುಬತ್ತಿ ಹಚ್ಚೋದು, ಸಾಂಬ್ರಾಣಿ ಬತ್ತಿ ಹಚ್ಚೋದು. ತೊಗೊಳ್ಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಫ್ಲಿಪ್ಕಾರ್ಟಲ್ಲಿ ಕಡಿಮೆ ಇತ್ತು, ಅದಕ್ಕೆ ನಾನು ತರಿಸ್ದೆ. ಇದ್ರ ಪ್ರೈಸು ನಾನು ಡಿಸ್ಪ್ಲೇ ಮೇಲೆ ಹಾಕ್ತೀನಿ. 173 ರುಪೀಸ್ ಏನೋ ಬಿತ್ತು. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ನೋಡಿ, ಚೆನ್ನಾಗಿದೆ ಇದು. ನಿಮಗೆ ಬೇಕಂದರೆ ನಾನು ಇದ್ರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ತೊಗೋಬೋದು. ನೋಡಿ, ಇದು ಪುಟ್ಟು ಡ್ರಾಯರ್ ಕೂಡ ಬಂದಿದೆ. ಇದರಲ್ಲಿ ನಾವು ಸಾಂಬ್ರಾಣಿ ಬತ್ತಿ ಬೇಕಾದರೂ ಇಟ್ಕೊಬೋದು, ಇಲ್ಲ ಮ್ಯಾಚ್ ಬಾಕ್ಸ್ ಆದರೂ ಇಟ್ಕೊಬೋದು. ನೋಡಿ, ಇದು ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಇದು ಕ್ವಾಲಿಟಿ ಚೆನ್ನಾಗಿದೆ. 173 ರುಪೀಸ್ಗೆ ಇದು ವರ್ತ್ ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟ್ ಬಂದು ಇದು ಡೆಕೋರೇಟಿವ್ ಐಟಮು. ಫ್ಲವರ್ಸ್ನ ಇಡೋಕ್ಕೆ ಮನೆಗೆ ಡೆಕೋರೇಟಿವ್ ಆಗುತ್ತೆ, ಮತ್ತು ಹಬ್ಬಕ್ಕೂ ಇದು ಫ್ಲವರ್ಸ್ ಇಡ್ಬೋದು ಲಕ್ಷ್ಮಿ ಹತ್ರ, ಆ ಸೈಡ್ ಈ ಸೈಡ್ ಅಂದ್ಬಿಟ್ಟು. ಇದನ್ನು ಕೂಡ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ನಾನು. ಇದು ಒಂದು ಪೀಸು 93 ರುಪೀಸು. ಬಟ್ ಅಲ್ಲಿ ನೀವು ಪರ್ಚೇಸ್ ಮಾಡಬೇಕಾದ್ರೆ ಕ್ವಾಂಟಿಟಿ ಅವರು ಎರಡೇ ತೊಗೋಬೇಕಂತ ಹಾಕಿರ್ತಾರೆ, ಮಿನಿಮಮ್ ಕ್ವಾಂಟಿಟಿ. ಸೊ ಇದು ಜೋಡಿ 186 ರುಪೀಸ್ ಬಿತ್ತು ನನಗೆ. ಇದು ಕೂಡ ನನಗೆ ಇಷ್ಟ ಆಯಿತು. 186 ರುಪೀಸ್ ವರ್ತ್ ಅನ್ನಿಸ್ತು. ನೆಕ್ಸ್ಟು ಇದು ಬಂದು ಉಂಡಿ. ನಾನು ಇದು ದೇವ್ರ ಮನೇಲಿ ಇಡೋಕ್ಕೆ ಈ ಥರ ವುಡ್ಡಲ್ಲಿ ಒಂಥರ ಆ್ಯಂಟಿಕ್ ಪೀಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೋಬೇಕಂತ ತುಂಬ ದಿನ ಅಂದ್ಕೊಂಡಿದ್ದೆ. ಮೀಶೋನಲ್ಲಿ 185 ರುಪೀಸ್ ಇತ್ತು, ವರ್ತ್ ಅನ್ನಿಸ್ತು. ಸೊ ಅದಕ್ಕೆ ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ಉಂಡಿ ಇದೆ, ಬಟ್ ಇದು ದೇವ್ರ ಮನೇಲಿ ಇಡೋಕ್ಕೆ ಚೆನ್ನಾಗಿದೆ, ಆ್ಯಂಟಿಕ್ ಲುಕ್ ಕೊಡುತ್ತೆ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದು. 185 ರುಪೀಸ್ ಇದು. ಸ್ವಲ್ಪ ಬಾಕ್ಸ್ ಮಾತ್ರ ಚಿಕ್ಕದಾಗಿದೆ, ತುಂಬ ದೊಡ್ಡ ಸೈಜ್ ಇಲ್ಲ. ಬೇಕಂದರೆ
ಪರ್ಚೇಸ್ ಮಾಡಿ. ಇಷ್ಟು ನಾನು ಹಬ್ಬಕ್ಕೆ ಡೆಕೋರೇಷನ್ ಪರ್ಪಸ್ಸಾಗಿ ಶಾಪಿಂಗ್ ಮಾಡಿದ್ದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹಬ್ಬ ಬರ್ತಿದೆಯಲ್ಲ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ವಿತ್ ಪ್ರೈಸ್ ನಾನು ಎಷ್ಟೆಷ್ಟು ಕೊಟ್ಟೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ.